ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಹಾಸ್ಟ್ಲಾಗಿಂದ ನಮ್ಮ ತಂಗಿ ನಮ್ಮ ಮನೆಗೆ ಬಂದು ನೋಡ್ರಿ. ಈ ಎರಡು ಲಗೇಜ್ನ ಹೊತ್ಕೊಂಡು ಒಬ್ಬಳೇ ಹೊತ್ಕೊಂಡ್ಬಂದಾಳ. ನಮ್ಮ ತಂಗಿ ಫ್ರೆಶಪ್ ಹಾಕತ್ತಿದ್ಲು, ನಾನು ಪಾತ್ರೆ ಎಲ್ಲ ತೊಳೆದಿಟ್ಟೆ. ಗೆಸ್ಟ್ ಅಂತ ಅನ್ಕೊಂಡೇನಾ? ಗೆಸ್ಟ್ ಅಲ್ಲ, ನನಗೆ ರೆಸ್ಟ್ ಕೊಡೋದು ಸ್ಪೆಷಲ್ ಟೀ. ಸಾಯಂಕಾಲ ಟೀ ಎಲ್ಲ ಕುಡಿದು ಮತ್ತು ನಮ್ಮ ತಂಗಿ ನಾನು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕುಂತ್ವಿ. ಮತ್ತು ನಮ್ಮ ಹಸ್ಬೆಂಡ್ ಬಂದ್ರಲ್ಲ ಡ್ಯೂಟಿಯಿಂದ, ಅವರಿಗೆ ಚಿಕನ್ ತರಕ್ಕೆ ಹೇಳಿದ್ವಿ. ಚಿಕನ್ ತೊಗೊಂಬಂದ್ರು. ಅದ್ರೊಳಗೆ ಯಾವುದು ಡಿಶ್ ಮಾಡಕತ್ತಾಳ ನಮ್ಮ ತಂಗಿ ಅಂತ ಕೇಳೋಣ ಬರ್ರಿ. ಯಾವ್ದು ಮಾಡಕತ್ತೇಪ್ಪ? ಚಿಲ್ಲಿ ಚಿಕನ್ನ. ನನ್ನ ತಂಗಿ ಆಲ್ರೆಡಿ ಇದನ್ನ ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ಲು ಮತ್ತು ಚಿಕನ್ ಮಾಡೋಕ್ಕೆ. ಯಾರಿಗಾದರೂ ಈ ರೆಸಿಪಿ ಬೇಕಿದ್ರೆ ಹೇಳ್ರಿ, ಶೇರ್ ಮಾಡ್ತೀನಿ ನಿಮಗೂ. ನಮ್ಮ ತಂಗಿಯರಾಗಲಿ ನಮ್ಮ ಅವ್ವಾರ ಯಾರು ಇದ್ರಂದ್ರೆ ನನಗೆ ಅಡುಗೆ ಮಾಡೋದು ಚಿಂತೆನೇ ಇಲ್ಲ ನೋಡ್ರಿ. ಅವರೇ ಮಾಡಿಕೊಟ್ಬಿಡ್ತಾರೆ ನನಗೆ. ನಾನು ಒಟ್ಟು ಮಾಡೋದೇ ಇಲ್ಲ, ಅವರೇ ಮಾಡಿ ಬಡಿಸ್ತಾರೆ. ಮತ್ತು ಆ್ಯಕ್ಚುಲಿ ನನಗೆ ನನ್ನ ಹಸ್ಬೆಂಡಿಗೆ ಚಿಕನ್ ಮಾಡೋಕ್ಕೆ ಬರೋದೇ ಇಲ್ಲ. ಇವ್ರು ಯಾರಾದರೂ ಬಂದು ಮಾಡಿಕೊಟ್ಟಾಗ ಮಾತ್ರ ನಾವು ಚಿಕನ್ ಮಾಡ್ಕೊಂಡಿರ್ತೀವಿ ನೋಡ್ರಿ, ತಿಂತೀವಿ. ನನಗೂ ಹೇಳ್ಕೊಡು, ನಾನು ನಿಮ್ಮ ಮಾಮಾಗ ಸ್ಪೆಷಲ್ ಮಾಡಿ ಹಾಕ್ತೀನಿ ಚಿಕನ್ದು. ಅಡುಗೆನೇ ಮಾಡಕ್ಕೆ ಬರಂಗಿಲ್ಲ ನಿನಗೆ, ಸ್ಪೆಷಲ್ ಮಾಡಾಕ್ತೀಯ? ಚಿಕನ್ ಬಂದುಬಿಟ್ರೆ ಎಲ್ಲ ಮಾಡ್ತೀನಿ ನಾನು. ಮಾಡ್ಬೇಕಾದ್ರೆ ಒಂದು ಏನಾದ್ರೂ ಸ್ವಲ್ಪ ಮಿಸ್ಟೇಕ್ ಮಾಡಿದ್ನಿ ಅಂದ್ರೆ ಹೊಳಮಳ ನನಗೆ ಅದನ್ನ ಹಂಗಿಸ್ತಾರೆ ನೋಡ್ರಿ, ಇಮಿಟೇಟ್ ಮಾಡ್ತಾರೆ ಇವ್ರು ನನ್ನ. 15 ದಿವ್ಸ ರಜಕ್ಕೆ 6 ತಿಂಗಳಾಗೋಷ್ಟು ಲಗೇಜ್ ತೊಗೊಂಬಂದಾಳ ನೋಡ್ರಿ ಈಕೆ. ಬ್ಯಾಗೊಳಗೆ ಏನೇನದ ಅಂತಂದು ನೆಕ್ಸ್ಟ್ ಲಾಗ್ ಒಳಗೆ ತೋರಿಸ್ತೀನಿ ರೀ. ಇವ್ರು ನೋಡ್ರಿ ನಮ್ಮ ಮನೆಯವರು ಡ್ಯೂಟಿ ಮುಗಿಸ್ಕೊಂಬಂದ ತಕ್ಷಣ ಇದನ್ನೇ ಮಾಡ್ತಾರೆ ನೋಡ್ರಿ ಅವರು. ಬರೀ ನ್ಯೂಸು. ಸುವರ್ಣ ನ್ಯೂಸ್ ಅದನ್ನ ನೋಡ್ತಾರೆ ನೋಡ್ರಿ, ಬರೀ ಅದನ್ನೇ ನೋಡೋದು ಇವ್ರಂತರು. ಏನು ಮಾಡೋದ್ರಿ, ಪಾಲಿಟಿಕ್ಸ್ ನೋಡೋದೇ ಇವ್ರಂತರು. ಮಿಕ್ಕಿದ್ ನನಗೆ ನೀವಾದ್ರೂ ಹೇಳ್ರಿ ಇವರಿಗೆ. ನಮ್ಮ ತಂಗಿ ಇವಾಗ ನೆಕ್ಸ್ಟ್ ನಮ್ಮ ತಂಗಿ ಏನು ಮಾಡಕತ್ತಾಳ ಅಂತಂದು ನೋಡು ಬರ್ರಿ. ಮಾಡಕತ್ತಾಳ ನೋಡ್ರಿ ಅಡ್ಡಾಡೋದು. ಚಿಕನ್ ಸ್ಮೆಲ್ ಅಂತೂ ಮಸ್ತ್ ಬರಕತ್ತದ. ನಾನು ಲಾಗ್ ಸ್ಟಾರ್ಟ್ ಮಾಡಿದ ನಮ್ಮ ತಂಗಿ ನಾನು ಹಿಂದಿಂದ ಸುತ್ತಾಡ್ತಿರ್ತಾಳೆ ನೋಡಿ, ನಾ ಏನು ಮಾತಾಡ್ತೀನಿ ಏನು ಮಾಡ್ತೀನಿ ಅಂತಂದು. ಚಿಕನ್ ಮಾಡೋದಿನ್ನ ಯಾವಾಗ ಮುಗಿಸ್ತಾಳೆ ಏನು ನೋಡ್ರಿ ಕಿ. ನಾ ಇನ್ನೂ ರೊಟ್ಟಿ ಮಾಡಬೇಕು. ಹಿಂಗೆ ಟೇಸ್ಟ್ ನೋಡಿ ಅರ್ಧ ಖಾಲಿ ಮಾಡಿಬಿಡ್ತಿ ಬಿಡಿಸ್ದ ನೀನು. ನಮ್ಮ ಹಾಸ್ಟೆಲ್ನಾಗಿನ ಊಟ ನೋಡಿದ ನಾಯಿನೂ ತಿನ್ನಂಗಿಲ್ಲ ಅಂತ ಊಟ ಮಾಡಿ ನಮ್ದು ನಾಲ್ಗೆ ಸತ್ತೋಗ್ಬಿಟ್ಟಿರ್ತೈತಿ. ಸ್ವಲ್ಪ ಜೀವಂತ ಮಾಡ್ಬೇಕಲ್ಲ. ಅಂದ್ರೆ ಕೋಳಿ ಜೀವಂತ ಇದ್ದಿದ್ದು ಸಾಯಿಸಿ ನೀವು ಜೀವಂತ ಇರೋದನ? ಹಿಂಗಿಟ್ಟಿರ್ತೀವಲ್ಲ ಅಂತ ತಿಂದು ಖಾಲಿ ಮಾಡ್ಬಿಡ್ತಾರೆ. ನಾನು ಮುಗಿತವಾ, ನಾ ಹೋಗ್ತೀನಿ. ನಾನು ಹಿಂಗೆ ರೊಟ್ಟಿ ಪಟ ಮಾಡಿ ಮಾಡಿ ಊಟ ಕರಿ ಬೇಗ. ನಮ್ಮ ಅಕ್ಕ ಅಡುಗೆ ಹೆಂಗೆ ಮಾಡ್ತಾಳಂತ ತೋರಿಸ್ತೀನಿ ಬರ್ರಿ ನಿಮ್ಗೆ. ಕರುಳಿನ ಬಳ್ಳಿಗೆ ನಾನೇ ಏನು ಹಿಂಗೆ ಅಡುಗೆ ಮಾಡ್ತಾಳೆ ನೋಡ್ರಿ. ಒಂದು ಹಾಡು ಸಂಚನ ಹಾಡ್ತಿರ್ತಾಳೆ. ಹಾಡಿದ್ದೇ ಹಾಡೋದು ಕೇಳ ನಮ್ಮ ಕಿವಿ. ನಮ್ಮ ತಂಗಿ ಬಂದಾಳಂತ ಚಿಕನ್ ಮಾಡಿದ್ವಿ ನೋಡ್ರಿ. ನಮಗಿಬ್ರಿಗೂ ಮಾಡೋಕೆ ಬರಲ್ಲಲ್ಲ. ಇವಾಗ ನಮ್ಮ ಮನೆಯವ್ರಿಗೂ ಡೈಲಿ ರೊಟ್ಟಿ ಪಲ್ಯ ತಿಂದು ಬೇಸರಾಗಿರುತ್ತೆ. ಹಿಂಗಾಗಿ ನಮ್ಮ ತಂಗಿ ಬಂದಾಗ ಅಷ್ಟ ನಮ್ಮ ತಂಗಿ ತಮ್ಮ ಯಾರಾದರೂ ಬಂದಾಗ ಮಾಡಿಕೊಡ್ತಾರೆ, ತಿಂತೀವಿ. ಅವ್ರಿಗೂ ಹಾಸ್ಟೆಲ್ ಊಟ ತಿಂದು ಬೇಜಾರಾಗಿಬಿಟ್ಟಿರ್ತೈತಿ, ಬೋರಾಗಿರುತ್ತೆ. ಹಿಂಗಾಗಿ ಚಿಕನ್ ಹಾಕಿ ಬಂದ ತಕ್ಷಣ ಚಿಕನ್ ಮಾಡಕತ್ತಾಳ ನೋಡ್ರಿ. ಇವಾಗ ಚಿಕನ್ ಜೊತೆ ರೊಟ್ಟಿ ಮಾಡಕತ್ತೀನಿ ನಾನು. ರೊಟ್ಟಿ ಆದಮೇಲೆ ಸಿಗ್ತೀನಿ ರೀ, ಬಾಯ್. ನಮ್ಮ ಅಕ್ಕ ಉಷ್ಟ್ರಿಗೆ ಒಂದೊಂದು ಕೆಲಸ ಕೊಡ್ತಾಳೆ ನೋಡ್ರಿ. ಈಗ ನಾನು ಚಿಕನ್ ಪ್ರಿಪೇರ್ ಮಾಡಿದೆ, ಈಗ ಅಕ್ಕಿ ರೊಟ್ಟಿ ಮಾಡತ್ತಾಳೆ. ಈಗ ನಮ್ಮ ಕಟ್ ಮಾಡಂತ ಕುಂದಿರ್ಸಾಳ ನೋಡ್ರಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಉಷ್ಟ್ರಿಗೆ ಒಂದೊಂದು ಕೆಲಸ ಹಚ್ತಾಳ್ರಿ, ಯಾರನ್ನೂ ಬಿಡಂಗಿಲ್ಲ. ಒಂದು ಪೀಸ್ ಹಾಕಿ ಇಬ್ಬರು ಸ್ಟಾರ್ಟ್ ಮಾಡಿಬಿಟ್ಟಾರ ನೋಡು. ಹಾಂ, ಹೆಂಗಾಗಿತ್ರಿ? ತಿಂದ್ರಿ ರೊಟ್ಟಿ ಹೆಂಗಾಗ್ಯಾವ? ರೊಟ್ಟಿ ರುಚಿ ಬರ್ತದೆ. ಚಿಕನ್ ಮಸ್ತ್ ಇಲ್ಲ, ಚಲೋ ಆಗಿದ್ಯಾ? ನಾನೇ ಮಾಡಿದ್ದೆ ಅದನ್ನ. ಮಾಡ್ದಂಗ ತಿನ್ನಂಗ. ಭಾಳ ದಿನ ಆದಮೇಲೆ ಈಕಿನೂ ನಮ್ಮ ಮನೆಗೆ ಬಂದಿದ್ಲಲ್ರಿ. ಹಿಂಗಾಗಿ 3 ಜನ ಸೇರಿ ಊಟ ಮಾಡ್ಕೊತನ ಮಾತಾಡ್ಕೊಂಡು ಕುಂತಿದ್ವಿ. ಕಾಲೇಜ್ದು ಮತ್ತು ಹಾಸ್ಟೆಲ್ ಬಗ್ಗೆ ಹೇಳಕತ್ತಿದ್ಲಕ್ಕಿ. ಎಕ್ಸಾಮ್ ಹೆಂಗಾಯ್ತು ಅನ್ನಂತ ಕೇಳಕತ್ತಿದ್ವಿ ನಾವು. ಚಲೋ ಆಗೈತಿ ಅಂತಂದು ಅದ್ರ ಬಗ್ಗೆನೇ ಮಾತಾಡ್ಕತ್ತಿದ್ವಿ ನೋಡ್ರಿ.
ಬ್ಯಾಗಲ್ಲಿ ಏನೇನು ತಂದಾಳ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ರೀ. ಓಕೆ, ಬಾಯ್ ಬಾಯ್, ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಷ್ಟೇ.